ಸ್ಮಾರ್ಟ್ ವೈರಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗಂಡು ಮೆಟ್ಟಿದ ನಾಡು, ಗಂಡುಗುಲಿಗಳ ಬೀಡು, ಮಲೆನಾಡಿನ ಸಹ್ಯಾದ್ರಿ ಬೆಟ್ಟಗಳ ತಪ್ಪಲಿನಲ್ಲಿ ಸದಾ ಹರಿಯುತ್ತಿರುವ ಮಲಪ್ರಭೆ ನದಿಯ ದಂಡೆಯ ಮೇಲೆ ನೆಲೆನಿಂತ ಕಿತ್ತೂರು ಸಂಸ್ಥಾನದ ಈಗಿನ ಬೈಲಹೊಂಗಲ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಗ್ರಾಮದ ವಾಲಿಕಾರ ಸಮುದಾಯದಿಂದ ಬಂದ ಭರಮಣ್ಣ ಮತ್ತು ಕೆಂಚಮ್ಮಳವರ ಮುದ್ದಿನ ಎರಡನೇ ಮಗನಾದ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಪ್ರತಿನಿಧಿಸುವ ಸಂಗೊಳ್ಳಿಯಲ್ಲಿ ನಿರ್ಮಾಣವಾದ ಸಂಗೊಳ್ಳಿ ರಾಯಣ್ಣ ರಾಕ್ ಕಡನಲ್ಲಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಿಸಲಾಗಿದೆ. ಬನ್ನಿ ವೀಕ್ಷಕರೇ, ಈ ಒಂದು ಚಿತ್ರಣ ಹೇಗಿದೆ ಮತ್ತು ಸಂಗೊಳ್ಳಿ ರಾಯಣ್ಣನವರ ಜೀವನ ಚರಿತ್ರೆಯನ್ನು ಪ್ರತಿನಿಧಿಸುವ ಈ ಒಂದು ಶೌರ್ಯ ಭೂಮಿ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರೇ. ಈ ಒಂದು ಶೌರ್ಯ ಭೂಮಿಯನ್ನು ನೋಡ್ಬೇಕಂದ್ರೆ ಚಿಕ್ಕ ಮಕ್ಕಳಿಗೆ 50 ರೂಪಾಯಿ, ಅದೇ ರೀತಿ ವಯಸ್ಕರಿಗೆ 100 ರೂಪಾಯಿ ಟಿಕೆಟನ್ನು ಮಾಡಲಾಗಿರ್ತದೆ. ಫಸ್ಟ್ಗೆ ಟಿಕೆಟ್ ತಗೊಂಡು ಎಂಟರ್ ಆದ ತಕ್ಷಣ ಎಡಬದಿಯಲ್ಲಿ ಮೊದಲು ಕಾಣಿಸೋದು ಶಿವನ ದೇವಾಲಯ, ಶಿವನ ಒಂದು ಪೂಜನೆ. ಈ ಒಂದು ಸ್ಥಳ ಕ್ರಿಸ್ತಕ 1778ರಲ್ಲಿ ಗೋಕಾಕ್ ಪ್ರದೇಶವನ್ನು ವಶಪಡಿಸುವುದಕ್ಕಾಗಿ ನಡೆದ ಚೆನ್ನಗಿ ಕೊಳವಾಡ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನ ಅಜ್ಜ ಅಂದರೆ ರೋಗಪ್ಪ ಅವರು ತೋರಿದ ಒಂದು ಶೌರ್ಯದ ಸಾಹಸ ಮೆಚ್ಚಿ ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿಯವರು 1000 ಒಂಟೆಯ ಸರದಾರ ಎಂಬ ಬಿರುದನ್ನು ಕೊಡ್ತಾರ. ಅದೇ ರೀತಿಯಾಗಿ ರಕ್ತಮಾನ್ಯ ಭೂಮಿಯನ್ನೇ ಮಾಡ್ತಾರೆ, ಬಹುಮಾನವಾಗಿ ಕೊಡುತ್ತಿರುವ ಒಂದು ದೃಶ್ಯ ಈ ಒಂದು ಸ್ಥಳದಲ್ಲಿ ಚಿತ್ರಿಸಲಾಗಿದೆ. ಮೊದಲಿಗೆ ನೋಡ್ಬೋದು ಅಂದರೆ ಭೂಮಿಯನ್ನು ಮತ್ತು ಅವರಿಗೆ 1000 ಒಂಟೆಯ ಸರದಾರ ಅಂತ ಬಿರುದನ್ನು ಕೊಡ್ತಾ ಇದ್ದಾರೆ. ಈ ಒಂದು ದೃಶ್ಯ ಮೊದಲಿಗೆ ಎಂಟರ್ ಆದ ತಕ್ಷಣ ಇಲ್ಲಿ ನೋಡ್ಬೋದು, ಈ ಕಡೆ ಹಾದಿ ಇದೆ ಮತ್ತು 2 ಸೈಡ್ ಇದೆ, ಈ ಕಡೆನೂ ಇದೆ, ಈ ಕಡೆನೂ ಇದೆ. ಇಲ್ಲಿ ಕುರಿ ಕಾಯುತ್ತಿರುವ ಒಂದು ದೃಶ್ಯ ಅಂದರೆ ಅಜ್ಜನವರು ಕುರಿಯನ್ನು ಯಾವ ರೀತಿ ಕಾಯ್ತಾ ಇದ್ದಾರೆ ಅನ್ನೋದನ್ನು ಚಿತ್ರಿಸಲಾಗಿದೆ. ಅದೇ ರೀತಿಯಾಗಿ ಅಂದರೆ ಸಂಗೊಳ್ಳಿ ರಾಯಣ್ಣನವರು ಅಜ್ಜನವರು ಅಂತ ರೋಗಪ್ಪರವರ ಆಯುರ್ವೇದಿ ಒಂದು ಚಿಕಿತ್ಸೆಯನ್ನು ಮಾಡ್ತಾಯಿದ್ರು. ಅಂದಿನ ಕಾಲದಲ್ಲಿ ಆಯುರ್ವೇದಿ ಚಿಕಿತ್ಸೆ ಅತ್ಯಂತ ಪ್ರಭಾವಿತವಾಗಿತ್ತು. ಇಲ್ಲಿ ನೋಡ್ಬೋದು ಕಾಲು ಒಬ್ಬರು ತಿಕ್ತಾ ಇದ್ದಾರೆ, ಈ ಕಡೆ ಯಾರು ಒಬ್ಬರನ್ನ ಕರ್ಕೊಂಡ್ಬರ್ತಾ ಇದ್ದಾರೆ, ಈ ಕಡೆ ಕಾಲನ್ನ ಈ ಕಡೆ ತಿಕ್ತಾ ಇದ್ದಾರೆ. ಆಯುರ್ವೇದಿಕ್ ಪದ್ಧತಿಗಳನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಿಸಲಾಗಿದೆ. ನೋಡ್ಬೋದು, ಇಲ್ಲಿ ಹಿಂದೆ ಔಷಧಿ ನೋಡ್ತಾ ಇದ್ದಾರೆ. ತದನಂತರ ಹುಲಿಯೊಂದಿಗೆ ಹೋರಾಡುತ್ತಿರುವ ಭರಮಪ್ಪಾಜಿ ಮಲ್ಲಸರ್ಜಿ ದೇಸಾಯಿರ ಆಳ್ವಿಕೆಯಲ್ಲಿ ಕಿತ್ತೂರು ನಾಡಿಗೆ ಒಂದು ಕಂಟಕ ಎದುರಾಗಿತ್ತು. ಹುಲಿಯೊಂದಿಗೆ ಹೋರಾಡುತ್ತಿರುವ ಸಂಗೊಳ್ಳಿ ರಾಯಣ್ಣ ತಂದೆ ಚಿತ್ರಣವನ್ನು ನೋಡ್ಬೋದು. ತದನಂತರ ಹುಲಿಯೊಂದಿಗೆ ಹೋರಾಡಿ ಅದನ್ನು ಸೋಲಿಸಿ ಅದನ್ನು ಹೊತ್ತುಕೊಂಡು ಬರುವ ಒಂದು ಸಾಹಸ ನೋಡ್ಬೋದು. ಸಂಗೊಳ್ಳಿ ಜನತೆ ಭರಮಪ್ಪಾಜಿ ಅವ್ರನ್ನ ನೋಡುತ್ತಿರುವ ದೃಶ್ಯವನ್ನು ಯಾವ ರೀತಿ ಇಲ್ಲಿ ಒಂದು ಚಿತ್ರಣ ಮಾಡಲಾಗಿದೆ. ಹುಲಿಯ ಜೊತೆಗೆ ಕಾದಾಡಿ ಭರಮಪ್ಪಾಜಿಯವರು ಅಂದರೆ ಮಲ್ಲಸರ್ಜ ದೇಸಾಯಿ ಅವರ ಮೆಚ್ಚುಗೆ ಪಡೆಯುತ್ತಿರುವ ದೃಶ್ಯ ನೋಡ್ಬೋದು ಯಾವ ರೀತಿ ಇದೆ. ನಂತರ ನಮಗೆ ಕಣ್ಣು ಮುಂದೆ ಬರುವುದು ರಾಯಣ್ಣವರ ಜನನ. ಆಗಸ್ಟ್ 15, 1796ರಲ್ಲಿ ರಾಯಣ್ಣವರ ಜನನ ಆಗುತ್ತೆ. ರಾಯಣ್ಣ ಎಂದ ಹೆಸರನ್ನು ನಾಮಕರಣ ಮಾಡುವಂಥ ಒಂದು ದೃಶ್ಯವನ್ನು ನೋಡ್ಬೋದು. ಭರಮಪ್ಪ ಮತ್ತು ಕೆಂಚಮ್ಮಳ ದಂಪತಿಗೆ ಜನಿಸಿದ ಒಂದು ಗಂಡು ಮಗುವಿಗೆ ರಾಯಣ್ಣ ಎಂದ ನಾಮಕರಣ ಮಾಡುತ್ತಿರುವ ಒಂದು ದೃಶ್ಯ. ತೊಟ್ಟಿಲಲ್ಲಿ ರಾಯಣ್ಣವ್ರನ್ನ ಯಾವ ರೀತಿ ತುಕ್ತಾ ಇದ್ದಾರೆ, ತೊಟ್ಟಿಲಲ್ಲಿ ರಾಯಣ್ಣ ಎಂದ ನಾಮಕರಣ ಮಾಡುವಂಥ ದೃಶ್ಯವನ್ನು ನೋಡ್ಬೋದು. ಈ ಕಡೆ ನೋಡ್ಬೋದು ವೀಕ್ಷಕರೇ, ಭರಮಪ್ಪಾಜಿ ಅವ್ರನ್ನ ಅಂದರೆ ಮಲ್ಲಸರ್ಜಿ ದೊರೆಯಿಂದ ಬಹುಮಾನವನ್ನು ಪಡೆದುಕೊಂಡು ಬರುತ್ತಿರುವ ಭರಮಪ್ಪಾಜಿ ಅವ್ರನ್ನ ಸಂಗೊಳ್ಳಿ ಜನತೆ ಯಾವ ರೀತಿಯಾಗಿ ಅವರನ್ನ ಮೆರವಣಿಗೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಣ ಮಾಡಲಾಗಿದೆ. ತದನಂತರ ಬರುವುದೇ ರಾಯಣ್ಣವರ ಜೀವನ ಅಂತ ಹೇಳ್ಬೋದು, ಅಂದರೆ ಬಾಲ ಜೀವನ. ಅದರ ಗೆಳೆಯರೊಂದಿಗೆ ಅವರು ಮಲಪ್ರಭಾ ನದಿಯಲ್ಲಿ ಈಜಾಡುವುದಾಗಲಿ, ಆಮೇಲೆ ಗರಡಿ ಮನೆಯಲ್ಲಿ ಕುಸ್ತಿಯನ್ನು ಹಿಡಿಯುವುದಾಗಲಿ, ಗುಂಡನ್ನು ಎತ್ತುವುದಾಗಲಿ, ಕತ್ತಿ ವರಸೆಯನ್ನು ತೊಡಗಿರುವ ಒಂದು ದೃಶ್ಯವನ್ನು ಅಂದರೆ ಬಾಲಕ ಜೀವನ ರಾಯಣ್ಣನ ಬಾಲ ಜೀವನ ಯಾವ ರೀತಿ ಇದೆ ಅನ್ನೋದನ್ನು, ಅಂದರೆ ಅವರ ಆಟ ಪಾಠ ಯಾವ ರೀತಿ ಇರುವುದನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಣ ಮಾಡಲಾಗಿದೆ. ನೋಡ್ಬೋದು ಯಾವ ರೀತಿ ಕುಸ್ತಿಯನ್ನು ಹಿಡಿದಿದ್ದಾರೆ ಅನ್ನೋದನ್ನು. ಅದರಲ್ಲಿ ಕುದುರೆಯೊಂದಿಗೆ ಓಡೋದಾಗಲಿ ಹಿಂದೆ, ಅದೇ ರೀತಿಯಾಗಿ ಕತ್ತಿ ವರಸೆ, ಅದೇ ಹಿಂದೆ ನದಿಯಲ್ಲಿ ಈಜಾಡೋದಾಗಲಿ ಕತ್ತಿ ವರಸೆಯನ್ನು ಈ ಒಂದು ಚಿತ್ರಣದ ಮಾಡಲಾಗಿದೆ. ತದನಂತರ ಬರುವುದೇ ಗೆಳೆಯರ ನಂತರ ರಾಯಣ್ಣವರು ಕುಸ್ತಿಯನ್ನು ಆಡುತ್ತಿರುವ ದೃಶ್ಯವನ್ನು ನೋಡ್ಬೋದು. ಆಡಿ ಈ ಒಂದು ಕಣದಲ್ಲಿ ಗೆದ್ದಿರುವ ಒಂದು ದೃಶ್ಯವನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಣವನ್ನು ಮಾಡಲಾಗಿದೆ.
ಅಂದಿನ ಕಾಲದಲ್ಲಿ ಕುಸ್ತಿಯನ್ನು ಯಾವ ರೀತಿಯಾಗಿ ಜನರು ಮನರಂಜನೆ ಬಳಸ್ತಿದ್ರು ಅನ್ನೋದನ್ನು. ನಂತರ ಸಂಗೊಳ್ಳಿ ಅರಮನೆಯನ್ನು ನೋಡ್ಬೋದು. ಸಂಗೊಳ್ಳಿ ಅರಮನೆ ಯಾವ ರೀತಿ ಇದೆ ಅನ್ನೋದನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಣ ಮಾಡಲಾಗಿದೆ. ಬನ್ನಿ ಹೋಗೋಣ. ಗೆಳೆಯರೆ, ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಅವರು ಗೆದ್ದಿರುವಂಥ ವಿಷಯವನ್ನು ತಿಳಿದ ಸಂಗೊಳ್ಳಿ ವಾಡೆಯಲ್ಲಿ ನೆಲೆಸಿದ್ದ ಮಲ್ಲಸರ್ಜ ದೊರೆಯ ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನ್ನು ಕರೆದು ಅವನ ಕೈಗೆ ಖಡ್ಗವನ್ನು ನೀಡಿ ಗೌರವಿಸುತ್ತಿರುವ ಒಂದು ದೃಶ್ಯವನ್ನು ನೋಡ್ಬೋದು. ತದನಂತರ ಆ ಖಡ್ಗವನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಣವನ್ನು ಮಾಡಲಾಗಿದೆ. ಕತ್ತಿ ವರಸೆಯನ್ನು ಕಲಿತಿರುವಂಥ ಸಂಗೊಳ್ಳಿ ರಾಯಣ್ಣ ಈ ಒಂದು ಸ್ಥಳದಲ್ಲಿ ಖಡ್ಗವನ್ನು ಹಿಡಿದು ಯಾವ ರೀತಿ ಇದನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು. ನಂತರ ಕಾಣಿಸಿಕೊಳ್ಳುವ ಒಂದು ಸ್ಥಳವೇ ಅದು ಕಿತ್ತೂರು ಅರಮನೆ ಅಂತ ಹೇಳ್ಬೋದು. ಅರಮನೆ ಕಿತ್ತೂರಿನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಈ ಒಂದು ಅರಮನೆಯನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಅರಮನೆ ಒಳಗೆ ಎಂಟ್ರಿ ಆದ ತಕ್ಷಣ ಕಾಣಿಸಿಕೊಳ್ಳುವ ಚಟಕಾ ಬಂಡಿಯನ್ನು ನೋಡ್ಬೋದು. ಇದು ರಾಣಿಯವ್ರನ್ನ ಕರೆದುಕೊಂಡು ಹೋಗುವಂಥ ಚಟಕಾ ಬಂಡಿಯಾಗಿರುತ್ತದೆ. ಯಾವ ರೀತಿ ಚಟಕಾ ಬಂಡಿಯನ್ನು ನಿರ್ಮಾಣ ಮಾಡಲಾಗಿದೆ ಅನ್ನೋದನ್ನು ನೋಡ್ಬೋದು ವೀಕ್ಷಕರು. ಗೆಳೆಯರೆ, ಆಂಗ್ಲರ ದತ್ತಕ ವಿರೋಧಿ ನೀತಿಗೆ ರಾಣಿ ಚೆನ್ನಮ್ಮಾಜಿಯವರ ವಿರೋಧವನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ನಾವು ನೋಡಬಹುದು. ಕಿತ್ತೂರು ದೇಸಾಯಿ ಶಿವಲಿಂಗ ರುದ್ರ ಸರ್ಜಾ ಅವರ ಅನಾರೋಗ್ಯದಿಂದ ಮಾಸ್ತ್ ಮರಡಿಯ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲಸರ್ಜಾ ಎಂದು ನಾಮಕರಣ ಮಾಡಿ ದತ್ತಕ ತೆಗೆದುಕೊಂಡರು. ಆಗಿನ ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕರೆ ಈ ದತ್ತಕವನ್ನು ಮಾನ್ಯ ಮಾಡಲಿಲ್ಲ. ಆಗ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಸರ್ದಾರ್ ಗುರುಸಿದ್ದಪ್ಪನವರ ಆಂಗ್ಲರ ದತ್ತಕ ನೀತಿಯನ್ನು ವಿರೋಧಿಸಿದರು. ಆಗಿನ ಸಂಗೊಳ್ಳಿ ರಾಯಣ್ಣನವರ ಪ್ರತಿಕ್ರಿಯೆಯನ್ನು ಹೇಗಿದೆ ಎನ್ನುವುದನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಣವಾಗಿದೆ. ಆಯಾಸಗೊಂಡ ಪ್ರೇಕ್ಷಕರಿಗೆ ಈ ಒಂದು ಸ್ಥಳದಲ್ಲಿ ಕೂಳಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡ್ಬೋದು. ಇಲ್ಲಿಂದ ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಒಂದು ಸ್ಥಳವನ್ನಾಗಲಿ ಸುತ್ತಮುತ್ತ ಇರುವಂಥ ಒಂದು ಚಿತ್ರಣಗಳನ್ನು ಈ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ನೋಡ್ಬೋದು. ಆಯಾಸಗೊಂಡವರಿಗೆ ಇಲ್ಲಿ ಧಾರವಾಡ ನ್ಯಾಯಾಲಯವನ್ನು ತೋರಿಸಲಾಗಿದೆ. ಯಾವ ರೀತಿ ನ್ಯಾಯಾಲಯ ಇದೆ ಅನ್ನೋದನ್ನು ನೋಡ್ಬೋದು. ಗೆಳೆಯರೇ, ಕಿತ್ತೂರು ಸಂಸ್ಥಾನದಲ್ಲಿ ಜರುಗಿದ ದತ್ತಕ ಪ್ರಕರಣ ಕಾನೂನು ಬಾಹಿರ ಎಂದು ಜಿಲ್ಲಾಧಿಕಾರಿ ತ್ಯಾಕರೆ 1824 ಅಕ್ಟೋಬರ್ 23ರಂದು ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿದನು. ಈ ಒಂದು ವಿಷಯದಿಂದಾಗಿ ಕಿತ್ತೂರಿನ ಜನ ಸಿಡಿದೆದ್ದು ಕೋಟೆಯ ಬಾಗಿಲನ್ನು ಮುಚ್ಚುತ್ತಾರೆ. ಈ ಒಂದು ವಿಷಯದಿಂದಾಗಿ ತ್ಯಾಕರೆ 24 ನಿಮಿಷಗಳ ಒಂದು ಗಡುವನ್ನು ನೀಡುತ್ತಾನೆ. ಕೋಟೆಯ ಬಾಗಿಲನ್ನು ತೆಗೆದ ತಕ್ಷಣ ಈ ಒಂದು ಯುದ್ಧ ಪ್ರಾರಂಭ ಆಗಿಬಿಡುತ್ತದೆ. ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಎಂಬ ವೀರನಿಂದ ತ್ಯಾಕರೆಯ ಒಂದು ಕೊಲೆಯಾಗುತ್ತದೆ. ಈ ಯುದ್ಧದಲ್ಲಿ ಸುಮಾರು 80 ಜನ ಆಂಗ್ಲ ಸೈನಿಕರು ಈ ಒಂದು ಯುದ್ಧದಲ್ಲಿ ಜೀವನ ಕಳೆದುಕೊಳ್ತಾರೆ. ತದನಂತರ ಈ ಯುದ್ಧದ ಒಂದು ವಿಜಯದ ನಂತರ ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕರೆ ಕೊಲೆಯಿಂದಾಗಿ ಕಂಗಾಲಾದ ಡೆಕ್ಕನ್ ಪ್ರಾಂತ್ಯದ ಕಮಿಷನರ್ ಚಾಂಪ್ಲಿನ್ ಕಿತ್ತೂರು ವಶಪಡಿಸಿಕೊಳ್ಳಲು ಹೊಂಚು ಹಾಕಿದನು. ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ, ಮೈಸೂರು ಮತ್ತು ಮುಂತಾದ ಭಾಗಗಳಿಂದ ಸೈನ್ಯವನ್ನು ಕರೆಸಿಕೊಂಡು ಕಿತ್ತೂರು ಸಂಸ್ಥಾನದ ಕಡೆಯಿಂದ ಸಂಧಾನ ಪ್ರಯತ್ನ ನಡೆದಿತ್ತು. ಚಾಂಪ್ಲಿಯನ್ ಮಾತನ್ನು ನಂಬಿ ಯುದ್ಧದಲ್ಲಿ ಸೆರೆಸಿಕ್ಕ ಬಂಧಿತರನ್ನು ಬಿಡುಗಡೆ ಚೆನ್ನಮ್ಮಾಜಿ ಮಾಡಿದರು. ತದನಂತರ ಮಾತಿಗೆ ತಪ್ಪಿದ ಚಾಂಪ್ಲಿಯನ್ 1824 ಡಿಸೆಂಬರ್ 3ರಂದು ಯುದ್ಧವನ್ನು ಸಾರಿದನು. ಈ ಯುದ್ಧದಲ್ಲಿ ಸಿದ್ಧತೆ ಇಲ್ಲದೆ ಕಿತ್ತೂರು ಈ ಒಂದು ಯುದ್ಧದಲ್ಲಿ ಸೋಲನ್ನು ಅನುಭವಿಸಬೇಕಾಗುತ್ತದೆ. ಈ ಯುದ್ಧದಲ್ಲಿ ಹಲವಾರು ಕನ್ನಡ ನಾಡಿನ ಸೈನಿಕರು ಈ ಒಂದು ಯುದ್ಧದಲ್ಲಿ ಮರಣ ಹೊಂದುತ್ತಾರೆ. ತದನಂತರ ರಾಣಿ ಚೆನ್ನಮ್ಮಳನ್ನು ಬಂಧನೆ ಮಾಡಲಾಗುತ್ತದೆ. ದ್ವಿತೀಯ ಆಂಗ್ಲ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತ ಸೇನಾಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಅವರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದನು. ಈ ಒಂದು ವಿಷಯವನ್ನು ತಿಳಿದ ಚಾಂಪ್ಲಿಯನ್ ಚೆನ್ನಮ್ಮ ಅವರನ್ನ ಮತ್ತು ಸಂಗೊಳ್ಳಿ ರಾಯಣ್ಣ ಅವರನ್ನ ಬಂಧಿಸಲಾಗುತ್ತದೆ. ಅದೇ ರೀತಿ ಅವರ ಸೈನಿಕರನ್ನು ಎಲ್ಲರನ್ನೂ ಈ ಒಂದು ಯುದ್ಧದಲ್ಲಿ ಎಲ್ಲರನ್ನು ಬಂಧಿಸಲಾಗುತ್ತದೆ. ರಾಯಣ್ಣ ಹಾಗೂ ಅವರ ಸಂಗಡಿಗರನ್ನು ಧಾರವಾಡ ಜೈಲಿನಲ್ಲಿ ಬಂಧಿಸಲಾಗಿರುತ್ತದೆ. ತದನಂತರ ರಾಯಣ್ಣನವ್ರನ್ನ ಜೈಲಿನಿಂದ ಬಿಡುಗಡೆ ಆಗುವಂಥ ದೃಶ್ಯವನ್ನು ಈ ಒಂದು ಸ್ಥಳದಲ್ಲಿ ಅತ್ಯಂತ ಅದ್ಭುತವಾಗಿ ಚಿತ್ರಣ ಮಾಡಲಾಗಿದೆ. ಯುದ್ಧದ ಸೋಲಿನಿಂದಾಗಿ ಕಿತ್ತೂರು ಕೋಟೆಯನ್ನು ನೋಡಿ ಮರುಗುತ್ತಿರುವ ದೃಶ್ಯವನ್ನು ಕೂಡ ಇಲ್ಲಿ ಅತ್ಯಂತ ಅದ್ಭುತವಾಗಿ ರಚನೆ ಮಾಡಲಾಗಿದೆ. ನಂತರ ವೀಕ್ಷಕರೇ, ಚೆನ್ನಮ್ಮಾಜಿಯವ್ರನ್ನ ಬಂಧಿಸಲಾಗಿರುತ್ತದೆ. ಈ ಒಂದು ಜೈಲಿನಲ್ಲಿ ಮಾರುವೇಷದ ಮೂಲಕ ರಾಯಣ್ಣ ಅವರು
ಚೆನ್ನಮ್ಮರನ್ನ ಭೇಟಿಯಾಗುತ್ತಿರುವ ದೃಶ್ಯವನ್ನು ಕೂಡ ಅತ್ಯಂತ ಅದ್ಭುತವಾಗಿ ಈ ಒಂದು ಸ್ಥಳದಲ್ಲಿ ಚಿತ್ರಣ ಮಾಡಲಾಗಿದೆ. ನೋಡ್ಬೋದು ವೀಕ್ಷಕರು, ನೀವು ಜೈಲಿನಲ್ಲಿರುವಾಗ ಚೆನ್ನಮ್ಮಾಜಿಯವ್ರನ್ನ ಭೇಟಿಯಾಗುತ್ತಿರುವ ದೃಶ್ಯವನ್ನು ಕೂಡ ನೋಡ್ಬೋದು. ಗೆಳೆಯರೆ, ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರು ಯುದ್ಧದ ಸಿದ್ಧತೆ ಹೋರಾಟದ ಒಂದು ಸಿದ್ಧತೆಯನ್ನು ಮಾಡುತ್ತಿರುವ ದೃಶ್ಯವನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಿಸಲಾಗಿದೆ. ಅದೇ ರೀತಿಯಾಗಿ ಗುಹೆಯ ಒಳಗೆ ಸೈನಿಕರಿಗೆ ಖಡ್ಗವನ್ನು ತರಬೇತಿ ನೀಡುತ್ತಿರುವುದು, ಖಡ್ಗಗಳನ್ನು ತಯಾರು ಮಾಡುತ್ತಿರುವುದಾಗಲಿ, ಬಂದೂಕುಗಳ ಮದ್ದು ತುಂಬುತ್ತಿರುವ ಒಂದು ತರಬೇತಿ ಆಗಲಿ, ಯುದ್ಧಕ್ಕೆ ಬೇಕಾಗುವ ಬರ್ಚಿ ಮತ್ತು ಖಡ್ಗ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವ ದೃಶ್ಯವನ್ನು ಕೂಡ ಈ ಒಂದು ಸ್ಥಳದಲ್ಲಿ ಅತ್ಯಂತ ಅದ್ಭುತವಾಗಿ ರಚನೆ ಮಾಡಲಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು ವೀಕ್ಷಕರು ನೀವು. ಗೆಳೆಯರೆ, ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಬೈಲಹೊಂಗಲ ಗೃಹಬಂಧನದಲ್ಲಿ ರಾಣಿ ಚೆನ್ನಮ್ಮ ಅವರು 2 ಫೆಬ್ರವರಿ 1829 ಮರಣವನ್ನು ಹೊಂದ್ತಾರೆ. 4 ವರ್ಷ 8 ತಿಂಗಳು ಬಂಧನದಲ್ಲಿರುತ್ತಾರೆ. ಅದೇ ರೀತಿಯಾಗಿ ಈ ಕಡೆ ಆಂಗ್ಲರ ವಿರುದ್ಧದ ಯುದ್ಧದ ಸಿದ್ಧತೆಯಲ್ಲಿ ರಾಯಣ್ಣ ಮತ್ತು ಅವರ ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮಾಜಿಯವರ ಸಮಾಧಿಗೆ ಬಂದು ನಮಿಸುತ್ತಿರುವ ದೃಶ್ಯ. ಕುಲಕರ್ಣಿಯ ಆದೇಶದಂತೆ ಕುಲಕರ್ಣಿ ಪಂಚೆಯನ್ನು ಸ್ವಚ್ಛಗೊಳಿಸಲು ಸೂಚಿಸಿದನು. ಇದನ್ನು ಧಿಕ್ಕರಿಸಿ ರಾಯಣ್ಣ ಹುಲಿಯಂತೆ ಕುಲಕರ್ಣಿಯ ಮೇಲೆ ಹಲ್ಲೆ ಮಾಡಲಾಗುತ್ತದೆ. ಇದರಿಂದ ಸಂಪಗಾಮಿಯ ಕಚೇರಿಯಲ್ಲಿ ರಾಯಣ್ಣನನ್ನು ಬಂಧಿಸಲಾಗುತ್ತದೆ. ಗೆಳೆಯರೆ, ಸಂಪಗಾಂವ್ ಜೈಲಿನಲ್ಲಿ ಸಂಗೊಳ್ಳಿ ರಾಯಣ್ಣನ ಬಂಧನವಾದ ಸುದ್ದಿ ತಿಳಿದ ಕುಲಕರ್ಣಿ ಬಾಳಪ್ಪ ತಳವಾರ್ ಫಕೀರಪ್ಪನ ಮೂಲಕ ರಾಯಣ್ಣನ ತಾಯಿ ಕೆಂಚಮ್ಮಳನ್ನು ಚಾವಡಿಗೆ ಕರೆಸಿದನು. ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕೊಡುವಂತೆ ಪೀಡಿಸಿದನು. ಆಗ ಕೆಂಚಮ್ಮಳು ಇದನ್ನು ಧಿಕ್ಕರಿಸಿದಳು. ಇದರಿಂದ ಸಂಗೊಳ್ಳಿ ಪಂಚರ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕೆಂಚಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸುಂಕದ ಕಲ್ಲನ್ನು ಹೇರಿಸುವ ಮೂಲಕ ಅವಮಾನಿಸಿದನು. ಇಷ್ಟೆಲ್ಲ ಆದರೂ ಕೆಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದು. ನಂತರ ಜೈಲಿನಿಂದ ಪಾರಾಗಿ ಬಂದ ರಾಯಣ್ಣ ನೇರವಾಗಿ ಕುಲಕರ್ಣಿಯ ಮನೆಯ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಾನೆ. ಖಡ್ಗದಿಂದ ಅವನನ್ನು ಕೊಚ್ಚಬೇಕು ಎನ್ನುವಷ್ಟರಲ್ಲಿ ಕುಲಕರ್ಣಿ ಹೆಂಡತಿ ಗಂಡನ ಪ್ರಾಣ ಉಳಿಸಲು ಬೇಡಿಕೊಳ್ಳುತ್ತಾಳೆ. ಕಿತ್ತೂರು ಸೈನ್ಯ ಸಂಗೊಳ್ಳಿಯ ಕುಲಕರ್ಣಿಯ ಜಮೀನಿಗೆ ಆಗಮಿಸಿತು. ಅಲ್ಲಿಯ ಜೋಳದ ಬಣವೆಗಳಿಗೆ ಬೆಂಕಿ ಹಚ್ಚಿದರು. ಇದನ್ನು ತಡೆಯಲು ಆಂಗ್ಲ ಸೈನ್ಯ ಆಗಮಿಸಿತು. ಭಯಂಕರ ಯುದ್ಧವೊಂದು ನಡೆಯಿತು. ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ನಡೆದ ಪ್ರಥಮ ಆಂಗ್ಲೋ ಸೇತಸ ನದಿ ನೇರ ಯುದ್ಧ ಇದಾಗಿತ್ತು. ಈ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನ ತಂಡ ವಿರೋಚಿತವಾದ ಗೆಲುವನ್ನು ಸಾಧಿಸಲಾಗುತ್ತದೆ. ಸುರಪುರ ದರೋಡೆಕೋರನ ಹತ್ಯೆಯನ್ನು ಮಾಡುತ್ತಿರುವ ದೃಶ್ಯವನ್ನು ಕೂಡ ನೋಡಬಹುದು. ದರೋಡೆಕೋರ ಭರಮನಾಯಕ ರುಂಡವನ್ನು ಕತ್ತರಿಸಿ ಸುರಪುರದ ಕೃಷ್ಣಪ್ಪ ನಾಯಕರ ಅರಮನೆಗೆ ಬರುತ್ತಾನೆ. ಇದನ್ನು ಕಂಡ ಕೃಷ್ಣಪ್ಪ ನಾಯಕರು ಸಂಗೊಳ್ಳಿ ರಾಯಣ್ಣನನ್ನು ಅರಮನೆಯಲ್ಲಿ ಗೌರವಿಸಿ 300 ಜನ ನುರಿತ ಸೈನಿಕರ ಪಡೆ ಕೊಟ್ಟು ಕಳುಹಿಸುತ್ತಿರುವುದು ನೋಡ್ಬೋದು ವೀಕ್ಷಕರೇ.
ಸಂಗೊಳ್ಳಿ ರಾಯಣ್ಣ ಕೌಲಗುಡ್ಡ ಸಭೆಯ ತೀರ್ಮಾನದಂತೆ ದತ್ತುಪುತ್ರನನ್ನು ತಮ್ಮ ರಾಜನೆಂದು ಸ್ವೀಕರಿಸಿ ದತ್ತುಪುತ್ರ ಮಲ್ಲುಸರ್ಜನನ್ನು ವಶಕ್ಕೆ ತೆಗೆದುಕೊಂಡು ಹೋಗುತ್ತಿರುವುದು. ನಂತರ ಸಂಗೊಳ್ಳಿ ರಾಯಣ್ಣನ ಆರಾಧ್ಯ ದೈವ ಹಂಡಿ ಬಡಗನಾಥ ಶ್ರೀಗಳ ದರ್ಶನ. ಬಿಡಿ ಅಮಾಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಜನವರಿ 6, 1830 ಈ ಒಂದು ಬಿಡಿ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತದೆ. ತದನಂತರ ಅಲ್ಲಿದ್ದಂಥ ಪೊಲೀಸರ ಮೇಲೆ ದಾಳಿ ಮಾಡಿ ಅಲ್ಲಿದ್ದಂಥ ಹಣವನ್ನು ಲೂಟಿ ಮಾಡಿಕೊಂಡು ಕಾಗದ ಸಹಿತ ಈ ಒಂದು ಕಚೇರಿಗೆ ಬಿಡಿ ಕಚೇರಿಗೆ ಬೆಂಕಿಯನ್ನು ಇಡಲಾಗುತ್ತದೆ. ನಂತರ ಹಡಗಲಿ ಗ್ರಾಮದ ದಹನವನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ಗೆಳೆಯರೆ, ರಕ್ತಮಾನ್ಯ ಹೊಲದಲ್ಲಿ ರಾಶಿ ಸಹಪಂಕ್ತಿ ಭೋಜನ ಅಂತ ಹೇಳ್ಬೋದು. ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಜೋಳದ ರಾಶಿ ಮಾಡಿ ವಿವಿಧ ಭಕ್ಷ್ಯ ಭೋಜನಗಳು ತಯಾರಿಸಿ ಎಲ್ಲರೂ ರಾಶಿ ಪೂಜೆಗೆ ಸಲ್ಲಿಸಿದರು. ಸಂಭ್ರಮದಿಂದ ರಾಶಿ ಹಬ್ಬವನ್ನು ಕೂಡ ಮಾಡುತ್ತಿರುವ ದೃಶ್ಯವನ್ನು ನೋಡ್ಬೋದು ವೀಕ್ಷಕರೇ. ಅಮಾಲ್ದಾರ್ ಸೈನ್ಯದ ಮೇಲೆ ನೇರವಾದಂಥ ದಾಳಿಯನ್ನು ಮಾಡುತ್ತಿರುವುದು. ತದನಂತರ ಸಂಗೊಳ್ಳಿಯಲ್ಲಿ ಅದ್ಧೂರಿಯಾದಂಥ ಸ್ವಾಗತವನ್ನು ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷ್ ಸರ್ಕಾರದ ಮೇಲೆ ಅದ್ಧೂರಿ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿದರು. ಗ್ರಾಮದ ಜನರು ಕೊಂಬು ಕಹಳೆ ನಗಾರಿ ಬಾರಿಸುತ್ತಾ ಅದ್ಧೂರಿಯಾಗಿ ಅವರನ್ನು ಸ್ವಾಗತಿಸುವಂಥ ದೃಶ್ಯವನ್ನು ಕೂಡ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಇಲ್ಲಿ ರಚನೆ ಮಾಡಲಾಗಿದೆ. ಗೆಳೆಯರೆ, ಬಾಳಗುಂದದ ಗೆರಿಲ್ಲಾ ಯುದ್ಧವನ್ನು ಕೂಡ ಈ ಒಂದು ಸ್ಥಳದಲ್ಲಿ ಚಿತ್ರಿಸಲಾಗಿದೆ. ಗೆಳೆಯರೆ, ಅಂದಿನ ಸಮಾಜದಲ್ಲಿ ಯಾವ ರೀತಿಯಾಗಿ ಮಾರುಕಟ್ಟೆ, ವ್ಯಾಪಾರ, ಸಂತೆ ಅಂತ ಕರಿಬೋದು, ಸಂತೆ ಯಾವ ರೀತಿ ನಡೆಯುತ್ತಿರುವುದು, ಹಳ್ಳಿಗಳಲ್ಲಿ ಯಾವ ರೀತಿ ನಡೆಯಿತು ಅದೇ ರೀತಿಯಾಗಿ ಇಲ್ಲಿ ಚಿತ್ರಿಸಲಾಗಿದೆ. ನೋಡ್ಬೋದು, ಸಂತೆಯಿಂದ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯ, ಸಾಮಾನು ಕಚೇರಿಗಳಿಂದ. ತದನಂತರ ಸುಪಾರಿ ಕಿಲ್ಲರ್ ಪಾರಿಷಾನ ಹತ್ಯೆಯನ್ನು ಮಾಡಲಾಗುತ್ತದೆ. ಈ ಪಾರಿಷಾನ ಹತ್ಯೆಯನ್ನು ಕೂಡ ಇಲ್ಲಿ ನೋಡ್ಬೋದು. ಜನವರಿ 21, 1830 ಗುಂಡೋಳಿಯಲ್ಲಿ ನಡೆದಂಥ ನೇರ ಯುದ್ಧವನ್ನು ಕೂಡ ಚಿತ್ರಿಸಲಾಗಿದೆ. ಸಂಗೊಳ್ಳಿ ರಾಯಣ್ಣನ ತಂಗಿ ಮಾಯವ್ವಳ ಭೇಟಿಗೆ ಮುಳಕೂರಿಗೆ ಬಂದನು. ಮಾಯವ್ವಳ ಖುಷಿಯಿಂದ ಬರಮಾಡಿಕೊಂಡು ಅವಳ 6 ತಿಂಗಳ ಮಗುವನ್ನು ಮುದ್ದಾಡಿದನು. ರಾತ್ರಿ ಮಲಗಿದ ಮೇಲೆ ಆಂಗ್ಲ ಸೈನಿಕರು ಮನೆಗೆ ಮುತ್ತಿಗೆ ಹಾಕಿದರು. ಮನೆ ಮೇಲೆ ಗುಂಡಿನ ದಾಳಿಯನ್ನು ಕೂಡ ಮಾಡಲಾಗುತ್ತದೆ. ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರ ಬಂಧನಕ್ಕೆ ಸಂಚು ರೂಪಿಸುತ್ತಿರುವ ಒಂದು ದೃಶ್ಯವನ್ನು ಕೂಡ ಇಲ್ಲಿ ನೋಡ್ಬೋದು. ಕುದಾಂಪುರ್ ಲಿಂಗನಗೌಡ ಮತ್ತು ನೇಗನಾಳ್ ವೆಂಕನಗೌಡ ಮತ್ತು ಸಂಗೊಳ್ಳಿ ರಾಯಣ್ಣನ ಆತ್ಮೀಯ ಗೆಳೆಯನಾದ ಪಟದಮ್ಮನವರ ಲೆಕ್ಕಪ್ಪ ಹಾಗೂ ಸುಮಾರು 300 ಸೇನೆ ಆನೆ ಪ್ರಮಾಣ ಮಾಡಿ ಸಂಗೊಳ್ಳಿ ರಾಯಣ್ಣನ ತಂಡವನ್ನು ಸೇರುತ್ತಿರುವ ದೃಶ್ಯವನ್ನು ಕೂಡ ಇಲ್ಲಿ ನೋಡ್ಬೋದು. ಗಿಡದ ಹುಬ್ಬಳ್ಳಿಯ ದಾಳಿಯನ್ನು ಕೂಡ ಚಿತ್ರಿಸಲಾಗಿದೆ, ನೋಡ್ಬೋದು ವೀಕ್ಷಕರೇ.
ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವ ಹಳ್ಳದಲ್ಲಿ ಬೆಳಗ್ಗೆ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ 8 ಏಪ್ರಿಲ್ 1830ರಂದು ಆತನನ್ನು ಸೈನ್ಯವು ಸುತ್ತುವರಿದು ಬೆಳಿಗ್ಗೆ ಆತನನ್ನು ಬಂಧಿಸುತ್ತಾರೆ. ಸಂಗೊಳ್ಳಿಯ ರಾಯಣ್ಣನನ್ನು ಬಂಧಿಸಿದ ಆಂಗ್ಲ ಅಧಿಕಾರಿಗಳು 28 ಏಪ್ರಿಲ್ 1830ರಂದು ಅಮಲ್ದಾರ್ ಮುಂದೆ ಹಾಜರು ಪಡಿಸಲಾಯಿತು. ಪ್ರಾಥಮಿಕ ವಿಚಾರಣೆಯನ್ನು ನಡೆಸಲಾಯಿತು. ನಂತರ 19 ಮೇ 1830ರಂದು ಸಹಾಯಕ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಒಳಪಡಿಸಲಾಯಿತು. ಅವರ ಮುಂದೆ ತಪ್ಪೊಪ್ಪಿಗೆ ಪತ್ರಕ್ಕೆ ಸಹಿ ಪಡೆಯಲಾಯಿತು. ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರ ಮೇಲೆ ಗುರುತರವಾದ ಆರೋಪಗಳು ಇರುವುದರಿಂದ ಅವರ ವಿಚಾರಣೆಗಳು ಸುಮಾರು 7 ತಿಂಗಳು 10 ದಿನಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಲಾಯಿತು. ಕೊನೆಗೆ 13 ಜನ ಮುಖ್ಯ ಅಪರಾಧಿಗಳೆಂದು ಭಾವಿಸಿ ಇನ್ನು ಉಳಿದ 400 ಜನ ಸಾಮಾನ್ಯ ಅಪರಾಧಿಗಳೆಂದು ಅವರಿಗೆ ಶಿಕ್ಷೆ ಪ್ರಮಾಣವನ್ನು ತೀರ್ಮಾನ ಕೈಗೊಳ್ಳಲಾಯಿತು. 30 ಡಿಸೆಂಬರ್ 1830ರಂದು ಮುಂಬೈ ಗವರ್ನರ್ ವರದಿ ಕಳಿಸಲಾಯಿತು. ಮುಂಬೈ ಗವರ್ನರ್ ಮಂಡಳಿ ಸಂಗೊಳ್ಳಿ ರಾಯಣ್ಣ ಸಹಿತ 7 ಜನರಿಗೆ 26 ಜನವರಿ 1830ರಂದು ಬೀಡಿ ತಾಲೂಕಿನ ನಂದಗಡ ಗ್ರಾಮದ ಆಲದ ಮರಕ್ಕೆ ಸಾರ್ವಜನಿಕ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು, ಅದೇ ದಿನ ಇನ್ನುಳಿದ 6 ಜನರಿಗೆ ಜೀವಾವಧಿ ಕರೆ ನಿರಶಿಕ್ಷೆಯನ್ನು 400 ಶ್ವೇತಸನದಿಗಳಿಗೆ ಸಾದಾ ಶಿಕ್ಷೆ ವಿಧಿಸಿ ತೀರ್ಪು ನೀಡಲಾಯಿತು. ನಂದಗಡದಲ್ಲಿ ಬಿಚ್ಚುಗತ್ತಿ ಚನ್ನಬಸಪ್ಪ ಜೊತೆಗೆ ಸಂಗೊಳ್ಳಿ ಮತ್ತು ನಂದಗಡ ಜನರು ಸೇರಿಕೊಂಡು ಸಂಗೊಳ್ಳಿ ರಾಯಣ್ಣನ ಪಾರ್ಥಿವ ಶರೀರವನ್ನು ವಿಧಿವತ್ತಾಗಿ ಸಮಾಧಿ ಮಾಡಿದರು. ಆತ್ಮೀಯ ಗೆಳೆಯನ ಅಮರನಾಗಿ ಉಳಿಯಬೇಕೆಂದು ಆತನ ಸಮಾಧಿ ಮೇಲೆ ಆಲದ ಸಸಿಯನ್ನು ಇಟ್ಟು ನಮನ ಸಲ್ಲಿಸುತ್ತಿರುವುದು. ಪ್ರತಿ ವರ್ಷ ಸಂಗೊಳ್ಳಿಯಲ್ಲಿ ರಾಯಣ್ಣನ ಜಾತ್ರೆಯನ್ನು ಕೂಡ ಅಂದಿನಿಂದ ಇಂದಿನವರೆಗೂ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಸಂಗೊಳ್ಳಿಯಲ್ಲಿ ಜಾತ್ರೆ ನಡೆಯಲಾಗುತ್ತದೆ. ಸಂಗೊಳ್ಳಿಯಲ್ಲಿರುವಂಥ ರಾಯಣ್ಣನ ಕಟ್ಟೆಗೆ ನಮಿಸುತ್ತಿರುವುದು. ಸಂಗೊಳ್ಳಿಯಲ್ಲಿರುವಂಥ ರಾಯಣ್ಣನ ಕಟ್ಟೆಯನ್ನು ಕೂಡ ಇಲ್ಲಿ ನೋಡಬಹುದು ವೀಕ್ಷಕರೇ, ಯಾವ ರೀತಿ ಇದೆ ಅನ್ನೋದನ್ನು. ಗೆಳೆಯರೇ, ನೀವಿನ್ನೂ ಈ ಒಂದು ಶೌರ್ಯ ಭೂಮಿಗೆ ಭೇಟಿ ಕೊಟ್ಟಿಲ್ಲ ಅಂದರೆ ಕೂಡಲೇ ಭೇಟಿ ಕೊಡಿ. ಈ ಸ್ಥಳದ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ, ಮತ್ತು ಈ ಒಂದು ಸುದ್ದಿ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ ಎಂದು ಹೇಳ್ತಾ ಬನ್ನಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.